ಇತ್ತೀಚಿನ ದಿನದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಗೌರವ ಬಂದಿದೆ. ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಈ ಕೆಲವರು ಮಧ್ಯದಲ್ಲಿ ಕೆಲವು ಸಣ್ಣ ಪಣ್ಣ ಚಿಲ್ಲರೆ ಸ್ಟೇಟ್ಮೆಂಟ್ಗಳು ಕೊಟ್ಟು ಯಾರೋ ಚಿತ್ರರಂಗದಲ್ಲಿ ಇಲ್ಲದೆ ಬರೀ ಎಲ್ಲ ರಿಟೈರ್ಡ್ ಆಗಿರೋರೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೀವು ಮಾತಾಡೋರೆಲ್ಲ ಚಿತ್ರರಂಗನ ಫಸ್ಟು ಹೊಸದಾಗಿ ಉಳಿಸಿ, ಥಿಯೇಟ್ರ್ಗಳು ಕಟ್ಟಿ, ಹೊಸ ಸಿನಿಮಾ ತೆಗೀರಿ, ಡೈರೆಕ್ಷನ್ ಮಾಡಿ, ಪ್ರೊಡ್ಯೂಸ್ ಮಾಡಿದಾಗ ಅದ್ರ ಬೆಲೆ ಗೊತ್ತಾಗ್ತದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ. ಸರ್ಕಾರ ನಿಮಗೆಲ್ಲ ಥರದ ಪ್ರೋತ್ಸಾಹ ಕೊಡಲಿಕ್ಕೆ ಬದ್ಧವಾಗಿದೆ. ನಾನು ಕೂಡ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನ ಮಾಡಬೇಕು ಈ ಡಿಸೆಂಬರ್ ಇಲ್ಲ ಜನವರಿಲಿ ಅಂತೇಳಿ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ. ಸೊ ಏಕೆಂದರೆ ನಮ್ಮ ಕರ್ನಾಟಕ ಚಿತ್ರಮಂದಿರಕ್ಕೆ, ವಿಶೇಷವಾಗಿ ನಮ್ಮ ಸ್ಯಾಂಡ್ಲ್ವುಡ್ಗೆ ಒಂದು ಹೊಸ ಕಿರೀಟವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಲೋಚನೆ. ಸೊ ಬ್ರ್ಯಾಂಡ್ ಬ್ಯಾಂಗ್ಳೂರ್, ಬ್ರ್ಯಾಂಡ್ ಕರ್ನಾಟಕ. ಇದಕ್ಕೆ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಿಮಗೆ ನಮ್ಮ ಸಹಕಾರ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಹಾಕ್ಕೊಂಡು ನೀವು ಬೆಂಗಳೂರಿನ ಹೊಸ ರೂಪ ಕೊಡಲಿಕ್ಕೆ, ಚಿತ್ರರಂಗಕ್ಕೆ ಹೊಸ ರೂಪ ಕೊಡಲಿಕ್ಕೆ ಎಲ್ಲ ಇನ್ವೆಸ್ಟರ್ಸ್ ಕೂಡ ಅನುಕೂಲ ಆದಾಗ ಮಾತ್ರ ಅವರು ಕೂಡ ಹೊಸದಾಗಿ ಬಂಡವಾಳ ಹಾಕ್ತಾರೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಎಲ್ಲ ನನ್ನ ವಾಣಿಜ್ಯ ಮಂಡಲ ಸ್ನೇಹಿತರಿಗೆ, ನರಸಿಂಹನ್ ಅವರ ಮುಖಂಡತ್ವದಲ್ಲಿ ಇವತ್ತು ಎಕ್ಸಿಬಿಟರ್ ಅವರ ಅಧ್ಯಕ್ಷರಾಗಿದ್ದಾರೆ. ಶುಭವಾಗಲಿ. ಸರ್ಕಾರ ನಿಮ್ಮ ಜೊತೆ ಇದೆ. ನಮಸ್ಕಾರ. ತಮ್ಮಲ್ಲಿ ಒಂದೇ ಒಂದು ಮನವಿ. ಜನ ಬೀದಿ ಬೀದಿಗೆ ಒಂದೊಂದು ಚಾಂಬರ್ ಆಗ್ತಾ ಇದೆನಾ, ದಯವಿಟ್ಟು ನಮ್ಮ ಚಾಂಬರ್ಗೆ 90 ವರ್ಷದ ಇತಿಹಾಸ ಒಂದೇ ಚೇಂಬರ್ ಜಾಸ್ತಿ ಮಾಡಲ್ಲ, ಡಿಸೈನ್ ತಮ್ಮಲ್ಲಿ ಆದ್ಯತೆ ಕೊಡಿ. ಇತ್ತೀಚಿನ ದಿನದಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಗೌರವ ಬಂದಿದೆ. ಅದನ್ನು ಕಾಪಾಡ್ಕೊಂಡು ಹೋಗಬೇಕು. ಈ ಕೆಲವರು ಮಧ್ಯದಲ್ಲಿ ಕೆಲವು ಸಣ್ಣ ಪಣ್ಣ ಚಿಲ್ಲರೆ ಸ್ಟೇಟ್ಮೆಂಟ್ಗಳು ಕೊಟ್ಟು ಯಾರೋ ಚಿತ್ರರಂಗದಲ್ಲಿ ಇಲ್ಲದೆ ಬರೀ ಎಲ್ಲ ರಿಟೈರ್ಡ್ ಆಗಿರೋರೆಲ್ಲ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೀವು ಮಾತಾಡೋರೆಲ್ಲ ಚಿತ್ರರಂಗನ ಫಸ್ಟು ಹೊಸದಾಗಿ ಉಳಿಸಿ, ಥಿಯೇಟ್ರ್ಗಳು ಕಟ್ಟಿ, ಹೊಸ ಸಿನಿಮಾ ತೆಗೀರಿ, ಡೈರೆಕ್ಷನ್ ಮಾಡಿ, ಪ್ರೊಡ್ಯೂಸ್ ಮಾಡಿದಾಗ ಅದ್ರ ಬೆಲೆ ಗೊತ್ತಾಗ್ತದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಇದೆ. ಸರ್ಕಾರ ನಿಮಗೆಲ್ಲ ಥರದ ಪ್ರೋತ್ಸಾಹ ಕೊಡಲಿಕ್ಕೆ ಬದ್ಧವಾಗಿದೆ. ನಾನು ಕೂಡ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ನ ಮಾಡಬೇಕು ಈ ಡಿಸೆಂಬರ್ ಇಲ್ಲ ಜನವರಿಲಿ ಅಂತೇಳಿ ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ. ಸೊ ಏಕೆಂದರೆ ನಮ್ಮ ಕರ್ನಾಟಕ ಚಿತ್ರಮಂದಿರಕ್ಕೆ, ವಿಶೇಷವಾಗಿ ನಮ್ಮ ಸ್ಯಾಂಡ್ಲ್ವುಡ್ಗೆ ಒಂದು ಹೊಸ ಕಿರೀಟವನ್ನು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಲೋಚನೆ. ಸೊ ಬ್ರ್ಯಾಂಡ್ ಬ್ಯಾಂಗ್ಳೂರ್, ಬ್ರ್ಯಾಂಡ್ ಕರ್ನಾಟಕ. ಇದಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಿಮಗೆ ನಮ್ಮ ಸಹಕಾರ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಹಾಕ್ಕೊಂಡು ನೀವು ಬೆಂಗಳೂರಿನ ಹೊಸ ರೂಪ ಕೊಡಲಿಕ್ಕೆ, ಚಿತ್ರರಂಗಕ್ಕೆ ಹೊಸ ರೂಪ ಕೊಡಲಿಕ್ಕೆ ಎಲ್ಲ ಇನ್ವೆಸ್ಟರ್ಸ್ ಕೂಡ ಅನುಕೂಲ ಆದಾಗ ಮಾತ್ರ ಅವರು ಕೂಡ ಹೊಸದಾಗಿ ಬಂಡವಾಳ ಹಾಕ್ತಾರೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಎಲ್ಲ ನನ್ನ ವಾಣಿಜ್ಯ ಮಂಡಲ ಸ್ನೇಹಿತರಿಗೆ, ನರಸಿಂಹನ್ ಅವರ ಮುಖಂಡತ್ವದಲ್ಲಿ ಇವತ್ತು ಎಕ್ಸಿಬಿಟರ್ ಅವರ ಅಧ್ಯಕ್ಷರಾಗಿದ್ದಾರೆ. ಶುಭವಾಗಲಿ. ಸರ್ಕಾರ ನಿಮ್ಮ ಜೊತೆ ಇದೆ. ನಮಸ್ಕಾರ. ತಮ್ಮಲ್ಲಿ ಒಂದೇ ಒಂದು ಮನವಿ. ಜನ ಬೀದಿ ಬೀದಿಗೆ ಒಂದೊಂದು ಚಾಂಬರ್ ಆಗ್ತಾ ಇದೆನಾ, ದಯವಿಟ್ಟು ನಮ್ಮ ಚಾಂಬರ್ಗೆ 90 ವರ್ಷದ ಇತಿಹಾಸ ಆದ್ಯತೆ ಕೊಡಿ. ಒಂದೇ ಚೇಂಬರ್ ಜಾಸ್ತಿ ಮಾಡಲ್ಲ, ಡಿಸೈನ್ ತಮ್ಮಲ್ಲಿ ಆದ್ಯತೆ ಕೊಡಿ.